ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ತರುಣ್ ಅವರೇ, ಹುಲಿ ಅಂತಂದ್ರೆ ನಿಮಗೆ ಸ್ಟ್ರೆಂತ್, ಅದಕ್ಕೆ ಸ್ಟ್ರೆಂತ್ ಬಲ ಅಂತ ಏನ್ ಹೇಳ್ತೀವಿ ನಾವು ಅದು. ಆಮೇಲೆ ದೋ ಇಟ್ ಸಚ್ ಅ ಹ್ಯೂಜ್ ಅನಿಮಲ್, ಫ್ಲೆಕ್ಸಿಬಿಲಿಟಿ, ಅದಕ್ಕೆ ಹುಲಿಗೆ ನಿಜವಾದ ಫ್ಲೆಕ್ಸಿಬಿಲಿಟಿ ಇರುತ್ತೆ ಅದಕ್ಕೆ. ಸೊ ಅದೆಲ್ಲ ಇರುವಂತ ಒಂದು ಗುಣಗಳಿರುವಂತ ಡ್ಯಾನ್ಸ್ ಫಾರ್ಮ್ನೇ ಈ ಡ್ಯಾನ್ಸ್ ಫಾರ್ಮ್ ಕೂಡ. ಅದಕ್ಕೇನೆ ಅಷ್ಟು ಪೋಸ್ಚರ್ಸ್ಗಳು, ಅದು ನಿಂತ್ಕೊಳ್ಳೋದು ಎಲ್ಲಾನು ಹಂಗೆ ಚೆನ್ನಾಗಿ ಕಾಣಿಸ್ತಾ ಹೋಗುತ್ತೆ. ನೀವಿಬ್ರು ಗ್ರೇಟ್ ಎನರ್ಜಿ ಪಾ, ನೀವಿಬ್ರು ಸೂಪರ್ ಎನರ್ಜಿ. ಅಂಡ್ ಬಾಯ್ಸ್, ನೀವು ಅಷ್ಟು ಜನ ಯಾರ್ಯಾರು ಮಾಡಿದಿರಾ, ಅಮೇಝಿಂಗ್ಲಿ ಡನ್ ಅಪ್ಪ, ಅಮೇಝಿಂಗ್ಲಿ ಡನ್. ಈ ಸ್ಟೇಜಿಗೆ ಬಂದು ಈ ಥರದ ಅದ್ಭುತವಾದ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬಾಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮಂಗಳೂರಿನ ಅಳಿಯ ತರುಣ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ರಚ್ಚು, ಅನೂಪ್ ಅಂಡ್ ನಮ್ಮ ಪೂಜಾ ವೇಷ ಏನ್ ಹಾಕಿದಿರಲ್ಲ ಹಂಗೆ ಪರ್ಫಾರ್ಮ್ ಮಾಡಿದ್ರಿ ನೀವಿಬ್ರು. ನಿಮ್ಮ ಜೊತೆ ನಿಮ್ಮ ಕೋ ಡಾನ್ಸರ್ಸ್ ಏನಿದ್ರಲ್ಲ ಅವರು ಕೂಡ ಅಷ್ಟೇ ಎನರ್ಜಿ ಇತ್ತು. ಇದಕ್ಕೆ ಕೆಲಸ ಮಾಡಿದಂಥ ಪ್ರತಿಯೊಬ್ಬರಿಗೂ ನಾನು ಸಲ್ಯೂಟ್ ಮಾಡ್ತೀನಿ. ಬಿಕಾಸ್ ಅದು ಕಂಪ್ಲೀಟ್ ಆಗಿ ಸೆಟ್ ಮಾಡಿ ಎವ್ರಿಥಿಂಗ್ ವಾಸ್ ಪರ್ಫೆಕ್ಟ್ಲಿ ಸೆಟ್ ಅಪ್ ಆನ್ ದ ಸ್ಟೇಜ್. ಅದಾದಮೇಲೆ ವಸಂತ್ ಮಾಸ್ಟರ್ ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದೀರ ಮಾಸ್ಟರ್. ಇನ್ಫ್ಯಾಕ್ಟ್ ಬೀಂಗ್ ಬ್ರೂಟಲಿ ಹಾನೆಸ್ಟ್ ವಿತ್ ಯು ಆಲ್, ನನ್ನ ಮಾರ್ಕ್ಸ್ ಇದ್ದಿದ್ದು 9.5. ಬಟ್ ಮಕ್ಕಳು ಅಂತ ಅಲ್ವಾ, ಅವರಿಗೆ ಸಪೋರ್ಟ್ ಮಾಡಿದ್ರೆ ಮುಂದಕ್ಕೆ ಇನ್ನೂ ತುಂಬ 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 ಚೆನ್ನಾಗಿ ಮಾಡ್ತಾರೆ ಅನ್ನೋದು ಒಂದು ನಂಬಿಕೆ ನನಗೆ. ಅದಕ್ಕೋಸ್ಕರ ನನ್ನ ಕಡೆಯಿಂದ 10/10 ನಿಮ್ಮ ಪರ್ಫಾರ್ಮೆನ್ಸ್ಗೆ. ಲವ್ ಯು ಬ್ರೋ. ಥ್ಯಾಂಕ್ ಯು ರಚ್ಚು, ಥ್ಯಾಂಕ್ ಯು. ಅಣ್ಣ, ನಿಮ್ಗೆ ಹೇಗೆ ಅನ್ಸೋಣ ಪಿಲಿನಲಿಕೆ? ಒಂದು ಕಾಡಿನಲ್ಲಿ ಒಂದು 100 ಹುಲಿಗಳು ಹೆಂಗೆ ಓಡಾಡ್ತಿರುತ್ತೋ ಹಂಗಿತ್ತು. ಇಟ್ ವಾಸ್ ಜಸ್ಟ್ ಲೈಕ್ ದಟ್. ಆಮೇಲೆ ಇದ್ರದ್ದು ಮಲಕಂಬ ಇರ್ಬೋದು, ಅದೆಲ್ಲ ಬ್ಯೂಟಿಫುಲ್ ಆಗಿ ಇದು ಮಾಡಿದ್ರು. ಬಟ್ ಫೇರ್ಲಿ ಗುಡ್ ಆ್ಯಕ್ಚುಲಿ. ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು. ಸ್ಮಾಲ್ ಸಿಂಕ್ ಅಪ್ರಿಷಿಯೇಟ್ ಮಾಡ್ಬೇಕೇನಂದ್ರೆ ಪೂಜೆಗೆ ಬರ್ತಿದ್ರು ಬರೀ ಓಕೆ ಮಾಡ್ತಿದ್ರು. ಬಟ್ ಆಕೆ ಎಲ್ಲ ಸ್ಟೈಲು ಮಾಡ್ತಾ ಇರೋದು ನಿಜವಾಗ್ಲೂ ಭಾಳ ಖುಷಿ ಆಗ್ತಾ ಇದೆ. ಐ ಥಿಂಕ್ ಶಿಲ್ ಬಿ ಎ ಗ್ರೇಟ್ ಡ್ಯಾನ್ಸರ್ ಪೂಜಾ. ಅನೂಪ್ ಮಾತಾಡಂಗೆ ಇಲ್ಲ, ಒಂದು ಹೀರೋ ಥರ ಮಾಡ್ತೇನೆ ನಾನು 100%. ವೆರಿ ಬ್ಯೂಟಿಫುಲ್. ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್ ಯು. ಗುಡ್. ಥ್ಯಾಂಕ್ ಯು ಅಣ್ಣ. ಅನೂಪ, ಪಿಲಿನಲಿಕೆ ಕಲ್ತು, ಮಲ್ಲಕಂಬ ಕಲ್ತು, ಅದನ್ನ ಅಷ್ಟು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದೆ ನೀನು. ಏನ್ ಇನ್ಸ್ಪಿರೇಷನ್ ಇದನ್ನ ಮಾಡೋದಕ್ಕೆ ನಿಂಗೆ? ಆ್ಯಕ್ಚುಲಿ ನಾನು ಹುಲಿ ಡ್ಯಾನ್ಸ್ ಅಂದರೆ ಪಿಲಿನಲಿಕೆ ಅದು ಫಸ್ಟ್ ಟೈಮ್ ಮಾಡಿದ್ದು. ಇದಕ್ಕೆ ಇನ್ಸ್ಪಿರೇಷನ್ ಏನಂದರೆ ಅಪ್ಪು ಸರ್. ನೀವು ಯುವರತ್ನ ಮೂವಿ ನೋಡೇ ಇರ್ತೀರ, ಅದರಲ್ಲಿ ಅಪ್ಪು ಸರ್ ಹುಲಿ ಡ್ಯಾನ್ಸ್ ಮಾಡ್ತಾರೆ. ನಾನು ಅವಾಗ ನೋಡಿದಾಗ ಅಪ್ಪು ಸರ್ ಯಾವ ಸ್ಟೈಲು ಬಿಟ್ಟಿಲ್ಲ, ಎಲ್ಲ ಸ್ಟೈಲ್ ಮಾಡಿದ್ದಾರೆ. ಸೊ ನಾನು ಯಾಕೆ ಬಿಡಬೇಕು ಅಂತ ಇದನ್ನು ಜೋಶಲ್ಲಿ ತಗೊಂಡು ಅಪ್ಪು ಸರ್ನ ನೆನೆಸ್ಕೊಂಡು ಮಾಡಿದ್ದೀನಿ. ಅವ್ರ ಸ್ಟೈಲೇ ಬೇರೆ, ಅವ್ರ ಥರ ಮಾಡಕ್ಕೆ ಟ್ರೈ ಮಾಡಿದೆ ಅಷ್ಟೇ. ಸೂಪರ್ ಅನೂಪ. ಇವತ್ತು ನಿಮ್ಮನ್ನೆಲ್ಲ ನೋಡಾದ್ಮೇಲೆ ಒಬ್ಬರಿಗೆ ಎಲ್ಲಿಲ್ಲದ ಜೋಶ್ ಬರ್ತಾ ಇದೆ. ವಿಜಯ್ ರಾಘವೇಂದ್ರ ಅವರಿಗೆ ಇಲ್ಲಿ ಬಂದು ಈ ಹುಲಿ ವೇಷದಲ್ಲಿ 1-2 ಸ್ಟೆಪ್ ಹಾಕಿಲ್ಲ ಅಂದ್ರೆ ನೆಕ್ಸ್ಟ್ ಮಂಗಳೂರಿಗೆ ಎಂಟ್ರಿನೇ ಇಲ್ಲ ರಾಘವ್ಗೆ. ಭಾರಿ ಪೋರ್ಲಿತ್. ನಾನು ಸತ್ಯವಾಗ್ಲೂ ಹೇಳ್ತೀನಿ, ಸ್ಟೇಜ್ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಫಸ್ಟ್ ಟೈಮ್ ಮಾಡಿರೋದು ಇದು. ಸೂಪರ್ ಆಗಿ ಅದು ಹಿಂಗೆ ಬರ್ತೀವಲ್ಲ, ಕಾರ್ಡಿಯೋ ಟ್ರೆಡ್ಮಿಲ್ ಎಲ್ಲ ಅಲ್ಲ, ಇದು ವರ್ಕೌಟ್ ಅಂದರೆ ಕರೆಕ್ಟ್. Thank you for the opportunity. Thank you so much. Thank you.